ಹೀರೋಯಿನ್ ಯಾರು ಸರ್? ಅದು ಹೊಸಬ್ರು ಯಾರನ್ನಾರು ಹುಡುಕ್ತಾ ಎಲ್ಲರೂ ಹೊಸಬ್ರಿಗೆ ಅವಕಾಶ ಕೊಡೋಣ ಅಂತ ಮೂವಿ ನೋಡಿ. ಮಗನ ಸಿನಿಮಾದಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟ್ ಏನು ಸರ್? ಅಂದ್ರೆ ಡೈರೆಕ್ಷನ್ ಬೇರೆಯವ್ರು ಮಾಡ್ತಾರೆ, ಪ್ರೊಡ್ಯೂಸರ್ ಬೇರೆಯವ್ರು ಇರ್ತಾರೆ, ಬಟ್ ಕತೆ ನಿಮ್ದೇ ಅಂತ ಹೇಳಿದ್ರಿ. ಸೊ ಹಾಗಾಗಿ ಕತೆಯಲ್ಲಿ ಕತೆ ಬರೆಯೋದ್ರಲ್ಲಿ ಇಲ್ಲ, ಕತೆ ಬರೆಯೋದ್ರಲ್ಲಿ ಅಂದ್ರೆ ಎಲ್ಲ ನಾನೇ ಹೇಳೋದು. ನಂದು ಏನ್ ನಡೆದಿದೆ, ನನ್ ಇವನೇನ್ಗೆ ನನಗೆ ಬಿಹೇವ್ ಮಾಡಿದ್ದಾನೆ, ಆಮೇಲೆ ಯಾವ ತರ ನನಗೆ ನಡ್ಕೊಂಡಿದ್ದಾನೆ ಅವ್ರಿಗೆ ಗೊತ್ತಿರಲ್ಲ ಸ್ಟೋರಿ ಅವ್ರಿಗೆ. ಆದ್ರೆ ನಂದೇ ಸ್ಟೋರಿ ನಾನು ತಿಳ್ಕೊಂಡು ಹೇಳ್ಬಿಟ್ಟು ನಾನು ಬರ್ತಾ ಇರೋದು. ಅದಕ್ಕೆ ಏನಂತ ನೀವು ಟೈಟಲ್ ಕೊಡ್ತೀರಾ, ನಂದೇ ಸ್ಟೋರಿ ಅಂತ ಹೇಳ್ತೀರಾ ಗೊತ್ತಿಲ್ಲ. ಇವಾಗ ನಿಂತ್ಕೊಂಡು ಅದನ್ನ ಸಕ್ಸಸ್ ತರ ಸೆಲೆಬ್ರೇಟ್ ಮಾಡ್ತಾರೆ. ನಿಮ್ಮ ಡೌನ್ ಫಾಲ್ ಕೂಡ ಅವರಿಗೆ ಅದೊಂದು ಮೈಲ್ ಸ್ಟೋನ್ ತರ ಅಂತ ಅನ್ಕೋತಾರೆ. ಯೂಶಲಿ ಆತರ ಪೇರೆಂಟ್ಸ್ ಯಾರು ಸಪೋರ್ಟ್ ಮಾಡಲ್ಲ. ಒಂದ್ ಸಬ್ಜೆಕ್ಟ್ ಇದ್ರೆ ಹೊಡೆದೇ ಬಿಸಾಕ್ತಾರೆ. ಆಟದೆಲ್ಲ ನೋಡಿರ್ತೀವಿ ನಾವು, ಹೊಡಿತಾರೆ ತಂದೆ ತಾಯಿ. ಸೊ ಅಪ್ಪ ಎಷ್ಟು ಸಪೋರ್ಟಿವ್ ಆಗಿದ್ದಾರೆ? I mean, obviously, ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ನೀವೇ ನೋಡಿರ್ತೀರ ಅಷ್ಟು. ಐ ಹ್ಯಾಡ್ ಲೈಕ್ 4 ಬ್ಯಾಕ್ಲಾಗ್ಸ್ ಅಂದ್ರೂ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಐ ಆಮ್ ಆಬ್ವಿಯಸ್ಲಿ ವೆರಿ ಪ್ರೌಡ್ ಆಫ್ ದೆಮ್. ಸೊ ನೋಡೋಣ ಹೆಂಗ್ ಹೋಗುತ್ತೆ ಅಂತ. ವಿಲ್ ಸ್ಟಾರ್ಟ್ ವಿತ್ ದ ಮೂವಿ. ಓಕೆ, ಇಂಡಸ್ಟ್ರಿ ಲಾಂಚ್ ಆಗ್ತಿರೋದು ಕನ್ನಡ ಇಂಡಸ್ಟ್ರಿ. ನಿಮಗೆ ಯಾರು ಒಂದು ಗಾಡ್ ಫಾದರ್ ಅಂತ, ಅಪ್ಪನೇ ಗಾಡ್ ಫಾದರ್ ಅಂತ ಹೇಳ್ತೀರಿ, ಬಟ್ ಒಂದು ಇಂಡಸ್ಟ್ರಿಯಲ್ಲಿ ಸ್ಟಾರ್ ಯಾರು ನಿಮಗೆ? ಇವ್ರು ನೋಡಿದ್ರೆ ನಾನು ಇನ್ಸ್ಪೈರ್ ತಗೊಂಡಿದ್ದೀನಿ ಇಂಡಸ್ಟ್ರಿ ಬರಕ್ಕೆ ಅನ್ನೋಂಥದ್ದು ಯಾರು? ಸೊ ಇನ್ಸ್ಪಿರೇಷನ್ ಕನ್ನಡ ಇಂಡಸ್ಟ್ರಿಯಲ್ಲಿ ಆಬ್ವಿಯಸ್ಲಿ ಯಶ್. ಅವ್ರ ಹಿಂದೆ ಹಳೆ ಮೂವಿಯಿಂದಾನು ತುಂಬಾ ನೋಡಿದ್ದೀನಿ ಚಿಕ್ಕವನಿದ್ದಾಗಿಂದ. ಸೊ ಆಬ್ವಿಯಸ್ಲಿ ಐ ಆಮ್ ವೆರಿ ಇನ್ಸ್ಪೈರ್ಡ್ ಬೈ ಹಿಮ್. ಸೊ ಐ ವಾಂಟ್ ಟು ಗೋ ಆನ್ ಹಿಸ್ ಫುಟ್ಸ್ಟೆಪ್ಸ್. ಇವತ್ತು ನೀವು ನಿಮ್ಮ ಲಾಂಚ್ ಬಗ್ಗೆ ಮಾತಾಡ್ತಿರೋದಕ್ಕೆ 3 ಜನ ದಿಗ್ಗಜರ ಫೋಟೋ ಇದೆ ಹಿಂದೆ. ಸೊ ಅದು ನಿಮ್ಗೆ ಬ್ಲೆಸ್ಸಿಂಗ್ ಸಿಕ್ಕೇ ಇರುತ್ತೆ. 100% ಐ ಹೋಪ್. ಓಕೆ, ನಮ್ಮ ಸರ್ ಕ್ವಶನ್ ಇದೆ, ಹೀರೋಯಿನ್ ಯಾರು ನಿಮ್ಮ ತಲೆಯಲ್ಲಿ ಯಾರಿದ್ದಾರೆ? ಐ ಮೀನ್ ಆಬ್ವಿಯಸ್ಲಿ ಇದೆಲ್ಲ ತುಂಬಾ ಅರ್ಲಿ ಸ್ಟೇಜಸ್. ಇವಾಗ ಇದು ಆಡಿಷನ್ ಎಲ್ಲ ಮಾಡಿ ಸೆಲೆಕ್ಟ್ ಮಾಡ್ಬೇಕಂತ ಇದೀವಿ. ಎಲ್ಲ ಫುಲ್ ಇನ್ಚಾರ್ಜ್ ಅವ್ರಿಗೆ ಕೊಟ್ಕೊಟ್ಟಿದ್ದೀನಿ. ಇದ್ರ ಆಲ್ ಇನ್ ಒನ್ ಅಂತ ಇರ್ಬೋದು ನಿಖಿಲ್ ಸರ್ಗೆ, ಎಲ್ಲ ಅವ್ರಿಗೆ. ಯಾಕಂದ್ರೆ ಅವರು ಅದ್ರಲ್ಲಿ ತುಂಬಾ ವರ್ಷದಿಂದ ಎಕ್ಸ್ಪೀರಿಯನ್ಸ್ ಇದೆ. ನಾವು ಹೊಸದು, ಯಾಕಂದ್ರೆ ನಾನು ಇಷ್ಟು ಬೇಗ ಒಂದು ಇನ್ನ ಡಿಗ್ರಿ ಮುಗಿದ್ಮೇಲೆ ಮಾಡೋಣ ಅಂತಿದ್ದೆ, 2 ವರ್ಷ ಆದ್ಮೇಲೆ ಮಾಡೋಣ ಅಂತಿದ್ದೆ. ಈಗ ಯಾವ್ದೋ ಒಂದು ಪ್ರೊಡ್ಯೂಸರ್ ಎಲ್ಲ ಸಿಕ್ಕಿರೋದ್ರಿಂದ ಆದಷ್ಟು ಬೇಗ ಯಾವಾಗೆಲ್ಲ ಶುರು ಮಾಡ್ತೀರಾ ಸರ್? ಅನೌನ್ಸ್ಮೆಂಟ್ ಯಾವಾಗ ಮತ್ತು ಶೂಟಿಂಗ್ ಯಾವಾಗ ಪ್ಲಾನ್ ಇದೆ? ನೀವು ಅಲ್ಲ, ಆದ್ರೂ ಅವ್ರಿಗೆ ಟ್ರೈನಿಂಗ್ ಇವಾಗ ಆಗ್ತಾ ಇದ್ದೀನಿ. ಯಾಕಂದ್ರೆ ಇಷ್ಟು ದಿನ ಓದ್ತಾ ಇದ್ದ ಟ್ರೈನಿಂಗ್ ಆಗಿಲ್ಲ. ಇವಾಗ ಟ್ರೈನಿಂಗ್ ಆಗ್ಬಿಟ್ಟು ಅದು ಎಷ್ಟು ಒಂದು 3 months 4 months ಟ್ರೈನಿಂಗ್ ಇರುತ್ತೆ. ಅದು ಮುಗಿಯೋ ಟೈಮ್ಗೆ ಆ ಥರ ಪ್ಲಾನ್ ಮಾಡ್ಕೊಂಡು ಸ್ಟೋರಿ ಎಲ್ಲ ಒಂದು ಪ್ಲಾನ್ಡ್ ಆಗಿ ಮಾಡ್ತೀನಿ. ಆ ಥರ ಮಾಡಿ ಹಾಳು ಮಾಡ್ಕೊಡಲ್ಲ, ಒಂದು ಪ್ಲಾನ್ಡ್ ಆಗಿ ಮಾಡ್ತೀನಿ. ಥ್ಯಾಂಕ್ ಯು. ಸತೀಶ್ ಸರ್, ಮಗನನ್ನ ಇಂಡಸ್ಟ್ರಿಗೆ ಇಂಟ್ರೊಡ್ಯೂಸ್ ಮಾಡ್ತಿದ್ದೀರಾ ಅಂತ ಕೇಳ್ಪಟ್ವಿ. ಇವತ್ತು ಫಿಲ್ಮ್ ಚೇಂಬರ್ ಬಂದಿದ್ವಿ. ಏನು ಉದ್ದೇಶ ಏನು ಇಲ್ಲ, ನೀವೇ ಎಕ್ಸ್ಪ್ಲೈನ್ ಮಾಡಿ. ಇಲ್ಲ, ನಾನು ಒಂದು ಡಾಕ್ಟರ್ ಲೀಲಾ ಮೋಹನ್ ಅವ್ರ ಬ್ಯಾನರ್ ಅಲ್ಲಿ ನನ್ನ ಮಗನ್ನ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಮೂವಿ ಮಾಡಿ ಲಾಂಚ್ ಮಾಡ್ತಾ ಇದ್ದೀನಿ. ಅದಕ್ಕೆ ಇವತ್ತು ಟೈಟಲ್ ರಿಜಿಸ್ಟ್ರೇಷನ್ಗೆ ಬಂದಿದ್ದೆ. ಅಂದ್ರೆ ಟೈಟಲ್ ಇವತ್ತೇ ರಿವೀಲ್ ಮಾಡ್ಬೋದಾಗಿತ್ತು, ಆದ್ರೆ ಇವತ್ತು ಮಾಡ್ತಾ ಇಲ್ಲ. ಏನಕ್ಕಂದ್ರೆ ಅದನ್ನೊಂದು ದೊಡ್ಡ ಮಟ್ಟದಲ್ಲಿ ಒಂದು ಫಂಕ್ಷನ್ ಇಟ್ಕೊಂಡಿದ್ದೀನಿ. ಅವತ್ತು ಟೈಟಲ್ ರಿವೀಲ್ ಮಾಡೋಣ ಅಂತ. ಇನ್ನೊಂದು 10-15 days ಅಲ್ಲಿ ನಿಮ್ಗಳಿಗೆ ಎಲ್ಲರಿಗೂ, ಮೀಡಿಯಾ ಅವ್ರಿಗೆ ಎಲ್ಲರಿಗೂ, ಸ್ನೇಹಿತರಿಗೆ ಎಲ್ಲರಿಗೂ ಕರೆದ್ಬಿಟ್ಟು ಒಂದು ಪಾರ್ಟಿ ಕೊಡಿಸ್ಬಿಟ್ಟು ಮಾಡೋಣ ಅಂತ ಇದ್ದೀನಿ. ಅದು ಮುಹೂರ್ತ ಬಂದು ಎಲ್ಲ ದೇವಸ್ಥಾನದಲ್ಲಿ ಇಟ್ಕೊಳ್ತಾರೆ. ಅವತ್ತು ಮುಹೂರ್ತನೂ ಒಂದು ಪಬ್ಬಲ್ಲಿ ಇಟ್ಕೊಂಡಿದ್ದೀನಿ, ರೆಸ್ಟೋರೆಂಟ್ ಅಲ್ಲಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ತುಂಬಾ ಹೈ ಬಜೆಟ್ ಅಲ್ಲಿ ಮೂವಿ ಮಾಡ್ತಾ ಇದ್ದೀನಿ. ಒಂದು ಸ್ಟೋರಿ ಬಂದು ರಿಯಲ್ ಲೈಫ್ ನಂದು ಒಂದು ಏನಿತ್ತು ಅದನ್ನೇ, ಅಂದ್ರೆ ಒಂದು ಹುಡುಗನ್ನ ಎಷ್ಟು ಫ್ರೀ ಬಿಟ್ರು ಅವನು ಕೆಟ್ಟ ಬುದ್ಧಿ ಕಲಿಯಲ್ಲ, ಅವನು ಎಷ್ಟು ಸ್ಟ್ರಿಕ್ಟ್ ಮಾಡಿದ್ರೆ ಅವ್ನು ಕೆಟ್ಟ ಬುದ್ಧಿ ಕಲಿತಾನೆ ಅಂತ ಆ ಒಂದು ಸ್ಟೋರಿ ಮೇಲೆ ಒಂದು ಹೈ ಬಜೆಟ್ ಅಲ್ಲಿ ಮೂವಿ ಮಾಡ್ತಾನೆ.